ನಿಮ್ಗೆಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಸಂಕೀರ್ತನ ಸಿನಿಮಾ ನೋಡಿದ್ರಿ. ನಾನಿದ್ರ ಪ್ರೊಡ್ಯೂಸರ್ ಪದ್ಮಕಲಾ ಅಂತ. ಮತ್ತೆ ಇದ್ರಲ್ಲಿ ಆಕ್ಟ್ ಮಾಡಿದ್ದೀನಿ. ಆ ಡೈರೆಕ್ಷನು, ಕಾಸ್ಟ್ಯೂಮು ಎಲ್ಲ ಮಾಡಿದ್ದೀನಿ. ಪ್ರಧಾನ ನಿರ್ಮಾಪಕಿದ್ದೀನಿ. ಮತ್ತೆ ಕಲಾ ಗಂಗೋತ್ರಿ ಮಂಜು ಅನ್ನೋರು ಇದಕ್ಕೆ ಡೈರೆಕ್ಷನ್. ಮತ್ತೆ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಪ್ರಹ್ಲಾದ್ ಅವರು. ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ವಿಜಯ ಭಾಸ್ಕರ್ ಅಂತ. ನಾವು ಒಂದು ಟೀಮ್ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಬಟ್ ಇದನ್ನ ಜನಕ್ಕೆ ಒಳ್ಳೆ ಇದನ್ನ ಕಲ್ಪಿಸ್ಬೇಕು ಅಂತ ನಮ್ಗೆ, ಮುಂದಿನ ಪೀಳಿಗೆಗೆ ಎಲ್ಲ ಒಳ್ಳೇದಾಗಬೇಕು, ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ಉಳಿಬೇಕು ಅಂತ ಬಹಳ ಇಷ್ಟ. ಪ್ರವೀಣ್ ಡಿ ರಾವು ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಶ್ರೀಧರು, ರಾಮಕೃಷ್ಣ, ಆಮೇಲಿಂದ ಇವರು ರಮೇಶ್ ಭಟ್ಟು ಅಂತ ಒಳ್ಳೆ ದಿಗ್ಗಜರೆಲ್ಲ ಇದರಲ್ಲಿ ಅಭಿನಯಿಸಿದ್ದಾರೆ. ನೀವೆಲ್ಲ ಈಗ ನೋಡಿದ್ದೀರಾ. ಈ ಸಿನಿಮಾ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಒಂದೆರಡು ಮಾತಲ್ಲಿ ಹೇಳಿ. ತುಂಬಾ ಒಂದು ಅದ್ಭುತವಾದಂತಹ ಚಲನಚಿತ್ರ. ಯಾಕೆಂದ್ರೆ ದಾಸ ಪರಂಪರೆ ಅಂತ ನಾವು ಏನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ವಿ, ಈ ಚಿತ್ರ ನೋಡಿದಾಗ ತುಂಬಾ ಗೊತ್ತಾಯ್ತು ನಮ್ಗೆ. ಅದೊಂದು ಮತ್ತೆ ಎಲ್ಲಾ ಇದ್ರಲ್ಲಿನೂ ತುಂಬಾ ಚೆನ್ನಾಗಿತ್ತು. ಶ್ರೀಧರ್ ಆಗ್ಲಿ, ರಮೇಶ್ ಭಟ್ ಆಗ್ಲಿ, ರಾಮಕೃಷ್ಣ ಅವರೆಲ್ಲ ಆಕ್ಟ್ ಮಾಡಿದ್ದು. ಮತ್ತೆ ಸಂಗೀತ ಅದು ಹೇಳ್ಬಾರ್ದು, ಮುಳುಗೋಗ್ಬಿಟ್ಟಿತ್ತು. ಹೌದು ಹೌದು, ಹೇಳ್ಬೇಕು. ಚೆನ್ನಾಗಿತ್ತು. ಆಕ್ಚುಲಿ ಗುರುತಿಸ್ಬೇಕು ಎಲ್ಲರೂ. ತುಂಬಾ ನೋವಾಯ್ತು, ಯಾರು ಇರ್ಲಿಲ್ಲ. ನಾವೊಂದ್ 3-4 ಜನ ಇದ್ವಿ. ನಾವೇನು ತುಂಬಾ ಸಂತೋಷದಿಂದ ಸಮಾಧಾನ ನೋಡಿದ್ವಿ. ಅದೇ ಇಂತ ಒಳ್ಳೆ ಸಿನಿಮಾಗಳು ತಲುಪ್ತಿಲ್ವಲ್ಲ ಅಂತ ಯಾಕೆ ಅಂದ್ರೆ ಇವಾಗ ಮಧ್ಯದಲ್ಲಿ ಗ್ಯಾಪ್ ಬಂದ್ಬಿಟ್ಟು ಬೇರೆ ಸಿನಿಮಾ ಬಂದು ಆ ಗ್ಯಾಪ್ ಕೊಡ್ತಾ ಇದ್ದಿದ್ರೆ ನಮ್ಗೆ ಜನ ಬರ್ತಾ ಇದ್ರು. ಎಲ್ಲರೂ ಹೊಟ್ಟೋಯ್ತು ಅಂತಾರೆ. ನಮ್ಗೆ ಒಟ್ಟಿನಲ್ಲಿ ಜನನ ಮುಟ್ಟಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ನಿಮ್ಮಂಥವ್ರೆಲ್ಲ ಬೇರೆಯವ್ರಿಗೂ ನೀವು ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳಿಬಿಟ್ಟು ಕಳಿಸಿ ಎಲ್ಲ. ನಮ್ಮ ಜೀವನ ಅಂದ್ರೆ ಎಲ್ಲರೂ ಪುಸ್ತಕ ಓದಿ ಕಲಿಯೋದ್ರಲ್ಲಿ ಬಹಳ ಕಷ್ಟ ಆಗುತ್ತೆ. ನಮ್ಮಂತ ಸಾಮಾನ್ಯ ಜನರು ದಾಸರ ಪದಗಳನ್ನು ಕೇಳೋದು, ಆ ಕೀರ್ತನೆ ಕೇಳೋದ್ರಿಂದ ನಮ್ಮ ಜೀವನ ನಾವು ಅರ್ಥ ಮಾಡ್ತೀವಿ. ಇಂಥ ಒಂದು ಜ್ಞಾನ ನೀವು ಕೊಟ್ಟಿರೋದು ನಮ್ಮ ಥ್ಯಾಂಕ್ಸ್. ಕೃಷ್ಣ ಹರಿಸಿದ್ದಾರೆ, ನಾವು ಮಾಡಿದೀವಿ, ನಾವು ನಿಮಿತ್ತರಷ್ಟೇ ಸರ್. ಅದಕ್ಕೂ ಪ್ರೇರಣೆ ಬೇಕು ಅಷ್ಟೇ, ಅವನೇ ಪ್ರೇರಣೆ. ಕೃಷ್ಣ ಭಾಗದಲ್ಲಿ ಇನ್ನೊಂದು ಕೃತಿ ಸೇರಿಸಿರುತ್ತೆ, ಬಹಳ ಸಂತೋಷ. ನಾವೇನಿಲ್ಲ ಅವನ್ನ ಇದ್ ಮಾಡ್ದ ಒಂದ್ ಇದಾಗಿ ಮಾಡಿದೀವಿ. ಈಗ ಅದ್ಭುತವಾಗಿದೆ. ನಮ್ಗೆ ಅನ್ಸಿದ್ದೇನಂದ್ರೆ ಯಾರು ಬರ್ಲಿಲ್ವಲ್ಲ, ಈಗ ಬರ್ತಾ ಇದ್ರು. ಇವಾಗ ಮೊನ್ನೆ ಅದೇ ಡಿಸ್ಕನೆಕ್ಟ್ ಆಯ್ತಲ್ಲ ಮಧ್ಯ, ಅದರಿಂದ ತಿರ್ಗಾ ಇದ್ ಮಾಡ್ಬೇಕು. ಬೇರೆ ಕಡೆ ಕರೀತಾರೆ. ಒಂದು ತರ ಭಕ್ತಿ ಯೋಗ. ಹೌದು ಹೌದು, ಭಕ್ತಿ ಯೋಗದಲ್ಲಿ ಇದು ಒಂದು ಯೋಗ ಸೇರ್ಕೊಳ್ಳುತ್ತೆ. ಧ್ಯಾನ ಯೋಗ, ಭಕ್ತಿ ಯೋಗ ಇದೆ, ಇದು ಒಂದು ಯೋಗ. ನಾವು ಸಿಗೋದಿಲ್ಲ, ಇಲ್ಲಿ ಈ ತರ ಕಡೆ ಸಿಗುತ್ತೆ. ಅದು ಸಿಗ್ಬೇಕಾದ್ರೆ ನಾವು ಅದನ್ನು ತಿಳ್ಕೊಬೇಕು. ಎಲ್ಲರಿಗೂ ಅವ್ರೇ ಒಂದು ನಾವು ಕಲಿತಿದ್ದೀವಿ, ನಮ್ಗೆ ಏನ್ ಗೊತ್ತಾಗುತ್ತೆ. ಎಲ್ಲ ನಾವು ಏನೋ ಕೆಲಸ ಮಾಡ್ತೀವಿ, ಏನೋ ದುಡಿತೀವಿ, ಆ ಜೀವನನೇ ಬೇರೆ. ಬಟ್ ನಮ್ಮ ನಿಜ ಜೀವನ ನೀವು ತೋರಿಸ್ಬಿಟ್ಟಿದ್ದೀರಾ ಈ ಚಿತ್ರದಲ್ಲಿ. ಬಹಳ ಸಂತೋಷ. ಶುಭಾಶಯಗಳು. ನೀವೊಂದೇ ನಿಮ್ಗೆ ಏನ್ ಅನ್ನಿಸ್ತು ಅಂತ. ಎಲ್ಲ ಸಂಗೀತನ ಮೂವಿಯಲ್ಲಿ ಎಲ್ಲಾನು ಚೆನ್ನಾಗಿತ್ತು. ನಮ್ಗೆ ಅದರಲ್ಲಿ ಸಂಗೀತ ಮತ್ತೆ ವಿಡಿಯೋ ಯಾವುದೇ ಇದನ್ನು ಒಂದು ಜನರಿಗೆ ಮುಗಿಸುವಂತ ರೀತಿ ಎಲ್ಲಾನು ಚೆನ್ನಾಗಿತ್ತು. ಪರಿಕಲ್ಪನೆ ಆಗಿ ಯಾವ್ದು ಬರ್ದಿರೋದು, ಅದ್ರ ಹಾಡುಗಳಂತೂ ತುಂಬಾ ದಾಸರ ಪದಗಳನ್ನ ಕೇಳಿ ತುಂಬಾನೇ ಇಷ್ಟ ಆಯ್ತು. ಜಗನ್ಮೋಹನ ಕೃಷ್ಣ ಈ ತರ ಎಲ್ಲ ಹಾಡುಗಳೆಲ್ಲ ತುಂಬಾ ಇಷ್ಟ ಆಯ್ತು. ಎಲ್ಲಾನು ಚೆನ್ನಾಗಿತ್ತು. ಜನ ಇನ್ನೂ ಬರ್ಬೇಕಾಯ್ತು, ಇಷ್ಟ ಕಡಿಮೆ ಅಂತ ಅನಿಸ್ತಾ ಇದ್ದಾರೆ. ಮೂವಿ ಚೆನ್ನಾಗಿತ್ತು. ಅದೇ ಸಂಜೆ ನೀವು ಬಂದ್ರಲ್ಲ, ಹೌಸ್ಫುಲ್ ಆದಷ್ಟೇ ಸಂತೋಷ. ನಮ್ಗೂ ಖುಷಿ ಆಯ್ತು ನೋಡಿ. ದಾಸರಾಗ್ಲಿ ಅವರ ಕನಕದಾಸರು ಯಾವ ರೀತಿ ಎಲ್ಲ ಇದ್ರು ಅಂತ ತುಂಬಾ ಖುಷಿ ಆಯ್ತು. ವಿದ್ಯಾದಾಸರು ಇವ್ರದಾಗಿ ಆಮೇಲೆ ಬರೋ ಪರಂಪರೆ ಇದು. ಕೃಷ್ಣದೇವರಾಯ ಕಾಲದಲ್ಲಿ ಯಾರ್ಯಾರು ಇದ್ರು ಅವರ ಸಮಾಧಾನ. ಮಕ್ಳು ನಿಂಗೇನ್ ಅನ್ನಿಸ್ತು ಪುಟಿ? ನೀ ನೋಡಿದ್ಯಲ್ಲ, ಇಷ್ಟ ಆಯ್ತಾ? ನಿದ್ದೆ ಮಾಡಿದ್ಯಾ, ನೋಡಿದ್ಯಾ? ಹೇಳ್ಬೇಕಲ್ಲ, ನೋಡು. ನೀನ್ ಟಿವಿ ಬರ್ತೀಯಾ, ಹೇಳು. ಇಷ್ಟ ಆಯ್ತಾ? ನೀನು ನೋಡಿದ್ಯಾ ಪುಟ?
ಫುಲ್ ನೋಡಿದ್ಯಾ? ಇಷ್ಟ ಆಯ್ತಾ? ಅವನು ಅಧಿರಾಜರ್ ಕತೆ ಓದಿದ್ದ. ಹೌದಾ? ಹೇಳು ಅಲ್ಲಿ ಹೇಳಲ್ಲಿ ನಾವು ನಾಳೆ ಮುಂದಿನ ತಿಂಗಳಲ್ಲಿ 7ನೇ ತಾರೀಕು ಸೋಂದಾರ ಹೌದಾ? ಹೌದು. ನಾವು ನೆನೆಸ್ಕೊಂಡಿದ್ದಕ್ಕೂ ನೋಡಿದ್ದಕ್ಕೂ ನಮ್ಗೊಂದ್ಸಲ ಅದೇ ಕಣ್ಮುಂದೆ ಬಂದಂಗೆ ಇರುತ್ತೆ. ಅವರೆಲ್ಲ ಮಾತಾಡಿದ್ದಾರೆ. ನಾನು ನಿಮ್ಗೆ ಪಾಂಪ್ಲೆಟ್ ಕೊಡ್ತೀನಿ, ಅದರಲ್ಲಿ QR ಕೋಡ್ ಒತ್ತಿದ್ರೆ ಅವ್ರಗಳ ಆಶೀರ್ವಾದ ವಚನ ಎಲ್ಲ ಇದೆ. ಬೇರೆಯವ್ರು ಮಾತಾಡಿರೋದಿಲ್ಲ. ಇವಾಗ ಕೊಡ್ತೀನಿ, ಕೊಡಿ ಮೇಡಮ್. ಹಾ ಬನ್ನಿ ಬೇಣಿ. ಇವರು ನಮ್ಮ ಬೀಗಿತ್ತಿ, ಇವ್ರ ಮಗನೇ ನಮ್ಮ ಅಳಿಯ. ಅವರು ಮಾಡಿದ್ದಾರೆ ವೆಂಕಟೇಶ್ ತಂತ್ರಿ ನಾರದ ಆಗಿದ್ರಲ್ಲ, ಅವ್ರ ಪಾಪ ಅಮೆರಿಕಾಲಿದ್ರು. ನನಗ್ ನೋಡಕ್ಕೆ ಆಗ್ತಿಲ್ಲ, ಸಿನಿಮಾ ಹೊಟ್ಟೋಗುತ್ತೆ ಅಂತಿದ್ರು. ಇವ್ರು ಬಂದ್ರು ಮೊನ್ನೆ, ಇವತ್ತು ಬಂದಿದ್ದಾರೆ ಪಾಪ ನೋಡಕ್ಕೆ. ಮೊಮ್ಮಕ್ಕಳು ಎಲ್ಲಾರು ಮಾಡಿದ್ದಾರೆ. ಮತ್ತೆ ಇವ್ರೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಇದರಿಂದ ನಾನು ಈ ಸಿನಿಮಾನ ಮುಗ್ಸಕ್ಕಾಯ್ತು. ನಮ್ಮ ಮಕ್ಕಳು, ಅಳಿಯಂದ್ರು, ಫ್ರೆಂಡ್ಸು, ನೆಂಟ್ರು ಎಲ್ಲ ಯಾರು ಒಂದು ನಮ್ಗೆ ಮಾಡಿದ್ರು ಅವ್ರನ್ನೆಲ್ಲ ನಾವು ಮರೆಯಕ್ಕಾಗಲ್ಲ ನೋಡಿ. ಆತರ ನಮ್ ಬೀಗಿತ್ತಿ ಇವರೆಲ್ಲ ನಮ್ಗೆ ಸಹಕಾರ. ಸತ್ಸಂಗ ನೋಡಿ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು. ಹೇಳಿ. ಆದ್ರೆ ನಾನು ಅಲ್ಲಿ USA ನಂಗೆ ಸಿಗ್ಲಿಲ್ಲ ಅಲ್ಲ, ನಮ್ಮ ಸೊಸೈಟಿಲೆಲ್ಲ ಅಲ್ಲಿ ನೋಡಿದ್ರು. ನಾನೇನ್ ಮಾಡುದು ಅಂತ ಹೇಳಿ ಆಲೋಚನೆ ಮಾಡ್ತಾ ಇರುವಾಗ ಅವ್ರು ಹೇಳಿದ್ರು, ಇಲ್ಲ ಅಮ್ಮ ನೀವು ಮೊದಲು ಹೋಗಿ ಪಿಕ್ಚರ್ ನೋಡ್ಲೇಬೇಕು, ನಂದೇ ಆಕ್ಟ್ ಇದೆ ಅಂತ ಹೇಳಿ. ನನ್ನ ಮಗನು ತುಂಬಾ ಹೇಳಿದ. ನಂಗೆ ಈ ಪಿಕ್ಚರ್ ನೋಡಿ ಕೂಡಲೇ ಕಣ್ಣಲ್ಲಿ ನೀರೇ ಬಂತು. ಈ ಪಿಕ್ಚರ್ ನೋಡುವ ಭಾಗ್ಯ ನಮ್ಮ ಯಜಮಾನ್ರು ಇದ್ದಿದ್ರೆ ಇನ್ನು ಎಷ್ಟು ಸಂತೋಷ ಸುಖ ಪಡ್ತಿದ್ರೋ ಏನೋ. ಅವರು ಇಲ್ಲ ಅಲ್ಲ ಅಂತ ಹೇಳಿ ಒಮ್ಮೆ ನಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಷ್ಟೇ. ನಂಗೆ ಮತ್ತೇನಿಲ್ಲ, ನಿಮ್ಮ ಆಶೀರ್ವಾದನೇ. ಮತ್ತೆ ಸಂಗೀತ ಎಲ್ಲ ತುಂಬಾ ಚೆನ್ನಾಗಿತ್ತು ಇದರಲ್ಲಿ. ಸಿನಿಮಾಗಿಂತಲೂ ಹೆಚ್ಚು ಸಂಗೀತವೇ ಇಂಪಾರ್ಟೆಂಟ್ ಆಗಿದೆ ಇದರಲ್ಲಿ. ನೋಡಿ, ಚಿಕ್ಕ ಮಕ್ಳಿಂದ ಹಿಡಿದು ಎಲ್ಲಾರು ಬರ್ತಾ ಇದ್ದಾರೆ, ನೋಡ್ಬೇಕು ಎಲ್ಲರೂ. ನಿಮ್ಗೆ ಅಲ್ಲಿ ದಾಸರ ಪದಗಳೆಲ್ಲ ಜೀವನಕ್ಕೆ ಎಲ್ಲಿ ನಮಗೇನು ಉತ್ತರ ಸಿಗೋದಿಲ್ವೋ ದಾಸರ ನಿತ್ಯ ನೂತನ. ನಮಗೆ ಸಿಗತ್ತೆ, ಉತ್ತರ ಸಿಗತ್ತೆ. ಬೇರೆ ಕಡೆ ಆ ಕಾಲಕ್ಕೆ ಸಲ್ಲಿದ್ದು ಈ ಕಾಲದಲ್ಲೂ ಸಲ್ತಾ ಇದೆ. ಹೌದು. ನೋಡಿ ಅವ್ರು ಮಾಡ್ತಾರೆ ಅಂತ ಹೇಳಿ ಅವರಿಗೊಂದು ಇದೆ ನೋಡಿ, ಹುಮ್ಮಸ್ಸು. ನಿಜವಾಗ್ಲೂ ನಾವು ಹೇಳುದು ನಮ್ಗೆ ನಾನೊಂದು ಮನೆ ಇದರಲ್ಲಿ ಇದು ಮಾಡಿದ್ದೀನಿ. ಅದು ನನ್ಗೆ ಹೆದ್ರಿ ಮಾಡಿ ನಾನು ಇದರಲ್ಲಿ ಬೊಮ್ಮಾಟ ಭೋಜನದಲ್ಲಿ ಸಿಹಿ ಕಹಿ ತುಂಬಾ ಇಷ್ಟ ಇದೆ. ಮಾತ್ರ ಮಾಡ್ಬೇಕು ಅಂತ ಏನ್ ಮಾಡೋದು. ಅದೇ ಇವರಿಗೆ ತುಂಬಾ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ನಾನು ಆಂಜನೇಯನ ಹತ್ರ ಬೇಡಿಕೊಳ್ತೇನೆ. ಅಷ್ಟು ಆಶೀರ್ವಾದ ನಮ್ ಬೀಗಿತ್ತಿಂದ ನಾವು ಬೆಳೆಸ್ಕೋಬೇಕಾದ್ರೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ. ಅದೇ ಹರಿಚಿತ್ತ ಅವರಂತ ಅಳಿಯಂದ್ರು ಮಕ್ಕಳು ಎಲ್ಲರೂ ಸಿಕ್ಕಿದ್ದಾರೆ. ನಮ್ಮ ಅಳಿಯನ ತಂಗಿಯವರು, ಇವ್ರುಗಳ ಸಪೋರ್ಟ್ ಇಲ್ಲ ಅಂದ್ರೆ ನಾವೆಲ್ಲ ಏನ್ ಮಾಡಕ್ಕಾಗತ್ತೆ. ಅವ್ರ ಎಷ್ಟೇ ದೂರ ಆದ್ರೂ ಇವರೆಲ್ಲ ಬಂದು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ತಾರೆ. It is impossible to make a film like this. That's all I can tell you. ಹೌದು. Actually, people have to see. It is not. ಇದು ಚಿತ್ರ ಒಂದು ಅನುಭವ ನಾವು ಅನುಭವಿಸ್ತಾ ಇದ್ದೀವಿ. ಅದು ನಮ್ಮ ಜೀವನ ನಾವು ನೋಡ್ಬೇಕು. That is what this film is about. And everybody has to see this. And they will understand something about this. And they will, ಏನೋ ಒಂದು ಪರ್ಪಸ್. ಹೌದಾ? ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲಾನು ಚೆನ್ನಾಗಿತ್ತು. ಫುಲ್ ಎಲ್ಲ ಚೆನ್ನಾಗಿ ಅಂದ್ರೆ ಏನು ಚಿತ್ರೀಕರಣ ಅಥವಾ ಇದೆಲ್ಲ ಮಾಡಿದ್ರಲ್ವಾ, ಅದನ್ನು ತುಂಬಾ ಚೆನ್ನಾಗಿತ್ತು. ನೋಡಿದಾಗ ಏನು ಏನೋ ಒಂಥರ ಫೀಲ್ ಆಗ್ತಾ ಇತ್ತು. ಕುತ್ಕೊಂಡವ್ರಿಗೆ ಏನ್ ಬೇಜಾರು ಅನಿಸ್ತಿತ್ತು. ಮತ್ತೆ ಏನೋ ಒಂದು ಅದ್ರಲ್ಲಿ ಫೀಲ್ ನಮ್ಗೆ ಕಾಣ್ತಿತ್ತು. ಅದು ಈ ತರ ಇದೆ. ಅದೇ ನೀವು ಮಕ್ಳನ್ನ ಕರ್ಕೊಂಡು ಬಂದಿದ್ದೀರಲ್ಲ, ಅದೇ ನಮ್ಗೆ ತುಂಬಾ ಸಂತೋಷ. ಮಕ್ಳಿಗೆ ಅದೇ ತರ ಸ್ಕೂಲ್ಗಳಿಗೆ ಎಲ್ಲ ತೋರಿಸಿ ಅಂತ ಇದ್ದಾರೆ. ನಮ್ಗೆ ನೋಡೋಣ. ಅದೇ ಎಲ್ಲಾ ಕೃಷ್ಣನ್ ಬಿಟ್ಟಿದೀವಿ, ಇನ್ನು ಅವ್ನು ಮುನ್ನಡೆಸ್ಬೇಕಮ್ಮ.